ಒಂದ್ ಕಡೆ ಹೋಪ್ಸ್ ಕಳ್ಕೊಂಡ್ಬಿಡ್ತೀವಿ. ಹೌದು, ತುಂಬಾ ಬ್ಯೂಟಿಫುಲ್. ನನಗೆ ಈಗ್ಲೂ ಒಂಥರ ಮೈ ಬರುತ್ತೆ ಇವನ್ನೆಲ್ಲ ಕೇಳ್ತಾ. ಆಮೇಲೆ ಸ್ಪೆಷಲಿ ನಾವ್ ಎಲ್ಲೋ ಲೋ ಆಗಿದೀವಿ, ಏನೋ ತಪ್ಪಾಗಿದೆ, ನಮ್ಗೇನೋ ದರ್ ಸಮಥಿಂಗ್ ಸೆಟ್ ಬ್ಯಾಕ್ ಅಂತ ಟೈಮ್ನಲ್ಲಿ ಸಾಕು, ಮೋರ್ ದನ್ ಇನಫ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್. ಸೊ ಈಗಿನ ಜನರೇಷನ್ಗೆ ಇದು ಸಲ್ಲಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಇದು 16ನೇ ಶತಮಾನದಲ್ಲಿ ಅವ್ರೆಲ್ಲೋ ಕುತ್ಕೊಂಡು ಹಿಂಗ ಬರೆದು ಅದನ್ನ ಜನಗಳಿಗೆ ರೀಚ್ ಮಾಡಿಸಿದ್ರು, ಅದನ್ನ ಇನ್ನ ಈಗ್ಲೂ ಹಾಡ್ತಿದೀವಿ ಅಂತ. ದಟ್ಸ್ ದ ಪವರ್ ಆಫ್ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್, ದಟ್ಸ್ ದ ಪವರ್ ಆರ್ ಮೀಡಿಯಂ ದೇ ಹ್ಯಾವ್ ಯೂಸ್ಡ್. ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಸಾಂಗ್ ಅಲ್ಲಿ ರಿಲೀಸ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದು 6 ತಿಂಗಳು ಹೋದ್ರೆ ಮರ್ತೇ ಬಿಡ್ತೀವಿ, ನೆನಪೇ ಇರೋದಿಲ್ಲ. ಕೆಲವೊಂದು ಲಿರಿಕ್ಸ್ ಅಂತೂ ಇತ್ತ ಅನ್ನೋಷ್ಟು ಮಟ್ಟಿಗೆ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ಇದು ವೇ ಬ್ಯಾಕ್ 12th ಸೆಂಚುರಿ 16th ಸೆಂಚುರಿ ಆ ಏಜ್ ಓಲ್ಡ್ ಅಲ್ಲಿ ಬರ್ದಿರೋ ಅಂಥದ್ದು ಈಗ ನಾವು ಕುತ್ಕೊಂಡು ಹಾಡ್ತಾ ಇದೀವಿ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡ್ತಾ ಇದೀವಿ ಅಂದ್ರೆ ಪವರ್ ಆಫ್ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್. ಅಂಡ್